ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ನಿರ್ವಿಘ್ನ ಅಂತ. ನಿರ್ವಿಘ್ನ ಹೇಳೋದು ಮೊದಲು ವಿಘ್ನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಿಘ್ನ ಅಂತಂದ್ರೆ ಏನು? ಆದ್ಮೇಲೆ ನಾವು ಪ್ರತಿದಿನ ಕರ್ಮೇಂದ್ರಿಯಗಳ ಮೂಲಕ ಈ ಸ್ಥೂಲ ಪ್ರಪಂಚದಲ್ಲಿ ನಮ್ಮ ಕರ್ಮವನ್ನ ಅಥವಾ ಪಾತ್ರವನ್ನ ಮಾಡ್ತಾ ಬರ್ತಾ ಇರ್ತೀವಿ. ಕರ್ಮವನ್ನ ಮಾಡುವಂಥ ಸಮಯದಲ್ಲಿ ಅಥವಾ ಅದರ ಮೊದಲು ಕರ್ಮದ ಫಲ ಹೀಗೆ ಇರಬೇಕು ಅಂತನೂ ಕೂಡ ಪರಿಕಲ್ಪನೆ, ಯೋಚನೆ, ಚಿಂತನೆಯನ್ನು ಕೂಡ ಮಾಡ್ತೀವಿ. ಆ ರೀತಿ ಕರ್ಮ ಆಗಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಕರ್ಮದ ಫಲ ಬಂದಿಲ್ಲ, ಮಧ್ಯದಲ್ಲಿ ಏನು ಅಡೆತಡೆಗಳು, ತೊಡಕುಗಳು ಬಂತು ಅಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ? ವಿಘ್ನ ಅಂತ ಹೇಳ್ತೀವಿ. ಬಸ್ಸಿಗಂತ ಹೋಗಿರ್ತೀರ, 7 ಗಂಟೆಗೆ ಬಸ್ ಬರಬೇಕು, ಬಂದಿಲ್ಲ. ಅಯ್ಯೋ ಯಾಕಪ್ಪ ಬಂದಿಲ್ಲ ಅಂತ ಪ್ರಶ್ನೆ ಬರ್ತದೆ ಅಲ್ವಾ? ಏನೋ ಒಂದು ತೊಂದರೆ ಆಗ್ಬಿಡ್ತು ಅಂತ. ಅಂದ್ರೆ ನಾವು ನಿರೀಕ್ಷೆ ಮಾಡಿರ್ತೀವಿ 7 ಗಂಟೆ ಬರಬೇಕು. 7 ಗಂಟೆಯಿಂದ 5 ನಿಮಿಷ 10 ನಿಮಿಷವರೆಗೂ ವೇಟ್ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿಗೆ ಆದಾಗ ಏನಾಗತ್ತೆ? ಇನ್ನೂ ತೊಂದರೆ ಆಯಿತು. ಹಾಗೇನೆ ಒಂದು 2 ವೀಲರ್ನಲ್ಲಿ ನೀವೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿರ್ತೀರಾ. ನಿಮ್ಮ ನಿರೀಕ್ಷೆ ಏನಿರ್ತದೆ, ಏನೇ ತೊಂದರೆಗಳು ಬರಬಾರ್ದು, ಸೀದಾ ಹೋಗ್ತಾ ಇರಬೇಕು ಅಂತ. ಸರಿನಾ? ಅಂದ್ರೆ ಒಂದು ಪ್ರವಾಸ, ಅದು ಒಂದು ಜರ್ನಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಮ್ಮ ಶರೀರ ಹೇಳುವಂತ ಸಾಧನವನ್ನು ತೆಗೆದುಕೊಂಡು ಹೋಗ್ಬೇಕು. ಯಾವ್ದ್ರಲ್ಲಿ? ಯಾವ್ದಲ್ಲಿ? ವೀಲರ್ನಲ್ಲಿ 2 ವೀಲರ್ನ. ಸರಿ, ನೀವು ನಿರೀಕ್ಷೆ ಮಾಡ್ದಂಗೆ ಇರತ್ತಾ ಅಲ್ಲಿ? ಇರೋದು. ಎಡಗಡೆಯಿಂದ ವೆಹಿಕಲ್ ಬರ್ತದೆ, ಬಲಗಡೆಯಿಂದ ವೆಹಿಕಲ್ ಬರ್ತದೆ, ರೋಡಲ್ಲಿ ಹೊಂಡಗಳಿರ್ತವೆ, ಹಂಸಗಳಿರ್ತವೆ, ಮಧ್ಯೆ ಪೊಲೀಸ್ ಬರ್ತಾನೆ, ಕೈ ಮಾಡ್ತಾನೆ. ಓಕೆ, ಹಾಗಿದ್ರೆ ಅದಕ್ಕೆ ವಿಘ್ನ ಅಂತ ಹೇಳ್ತಾರ? ಇಲ್ಲ. ಇಲ್ಲ. ಓಕೆ, ಹಾಗಿದ್ರೆ ಅದು ವಿಘ್ನ ಅಂತ ತಿಳ್ಕೊಳ್ಳಿ. ಅದು ನಿರ್ವಿಘ್ನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸರಿಯಾಗಿ ಹೋಗ್ತಾ ಇರಬೇಕು. ಹೊಂಡ ಇದ್ದಾಗ ಹೇಗೆ ಗಾಡಿಯನ್ನು ಕಂಟ್ರೋಲ್ ಮಾಡಬೇಕು, ನಿಧಾನ ಮಾಡಬೇಕು, ಗೇರ್ ಚೇಂಜ್ ಮಾಡಬೇಕು ಗೊತ್ತಿರ್ಬೇಕಲ್ಲ. ಹೈವೇ ರೋಡಲ್ಲಿ ಗಾಡಿಯನ್ನು ಹೇಗೆ ಓಡಿಸ್ಬೇಕು, ಹಳ್ಳಿಲಿ ಹೇಗೆ ಓಡಿಸ್ಬೇಕು, ಮಣ್ಣಿನ ರೋಡಲ್ಲಿ ಹೇಗೆ ಓಡಿಸ್ಬೇಕು, ಮಳೆ ಬಂದಾಗ ಏನು ಮಾಡಬೇಕು, ಓವರ್ಟೇಕ್ ಮಾಡಬೇಕಾದ ಏನು ಮಾಡಬೇಕು, ನಾನು ಬೇರೆಯವ್ರಿಗೆ ದಾರಿ ಬಿಡಬೇಕಾದ ಏನು ಮಾಡಬೇಕು. ಸರಿ, ಪೊಲೀಸರು ಬರಲಿ, ಕೈ ಅಡ್ಡ ಮಾಡಲಿ, ನೀವು ಹೆಲ್ಮೆಟ್ ಸರಿಯಾಗಿ ಹಾಕ್ಕೊಂಡಿದ್ರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಸರಿ ಇದ್ರೆ ನೀವು ಯಾರಿಗಾದ್ರೂ ಹೆದರ್ಬೇಕಾ? ಇಲ್ಲ. ಹೆದರ್ಬೇಕು ಯಾವಾಗ? ಏನು ಇಲ್ಲೇ ಇರೋವಾಗ. ನಿಮ್ಮ ಹತ್ರ ಪೇಪರ್ಸ್ಗಳು ಸರಿ ಇಲ್ಲ ಅಂದ್ರೆ ನೀವು ಹೆದರ್ಬೇಕಾಗ್ತದೆ. ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಅಯ್ಯೋ ದಾರಿಯಲ್ಲಿ ಪೊಲೀಸರ ಕೈ ಅಡ್ಡ ಮಾಡಿಬಿಟ್ರಪ್ಪ, ಹೆದರಬೇಡಿ, ಅದರಲ್ಲೇನೋ ಒಂದು ಕಲ್ಯಾಣ ಇದೆ, ಒಂದು 5 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಹಾಗೆ ಭಗವಂತ ಹೇಳ್ತಾರೆ, ನಿರ್ವಿಘ್ನ ಅಂತಂದ್ರೆ ವಿಘ್ನನೇ ಬರೋದಿಲ್ಲ ಹೇಳುವಂಥದ್ದು ಅಲ್ಲ. ವಿಘ್ನಗಳು ಅಂತಂದ್ರೆ ಅಡೆತಡೆಗಳು, ತೊಡಕುಗಳು ಅಥವಾ ಪರೀಕ್ಷೆಗಳು. ಪರೀಕ್ಷೆನೇ ಇಲ್ದೇನೆ ವಿದ್ಯಾರ್ಥಿಗಳು ಪಾಸ್ ಅಥವಾ ಫೇಲ್ ಅಂತ ಮಾಡೋದು ಹೇಗೆ? ಪಾಸ್ ಆದಾಗ ತಾನೇ ಅವರು ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಸಾಧ್ಯ, ಹೌದಲ್ಲೋ? ಹಾಗೆಯೇ ನಾಟಕದಲ್ಲೂ, ಜೀವನದಲ್ಲೂ, ಪ್ರತಿನಿತ್ಯದಲ್ಲೂ, ಕರ್ಮದಲ್ಲೂ ಬಾಬಾನೂ ಕೂಡ ನಮಗೆ ಪರೀಕ್ಷೆಯನ್ನ ಕೊಡ್ತಾ ಇರ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಎಷ್ಟು ಪಾಸ್ ಆಗ್ತಾ 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 ಹೋಗ್ತೀವೋ ಅಷ್ಟು ಏನಾಗ್ತಾ ಹೋಗ್ತದೆ? ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಮುಂದೆ ಪರೀಕ್ಷೆ ಬರುತ್ತೆ ಅಂದ್ರೆ ಮೊದಲೇ ನಾವೇನ್ ಮಾಡ್ಬೇಕು? ರೆಡಿ ಆಗಿರ್ಬೇಕು ತಾನೆ? ಅದು ಪರೀಕ್ಷೆ ಬಂದಾಗ ಬುಕ್ ಓಪನ್ ಮಾಡ್ಬೇಕು. ಅಲ್ಲಿ ಪರೀಕ್ಷೆ ಡೇಟ್ ಫೈನಲ್ ಆಗಿರ್ತದೆ, ಇಲ್ಲಿ ಪರೀಕ್ಷೆ ಡೇಟ್ ಫೈನಲ್ ಆಗಿರೋದಿಲ್ಲ. ಯಾವಾಗ ಬೇಕಾದ ಪರೀಕ್ಷೆ ಬಂದ್ಬಿಡ್ಬೋದು ಅಲ್ವಾ? ಲೌಕಿಕದಲ್ಲಿ ಆದ್ಮೇಲೆ ಪರೀಕ್ಷೆಯ ಸಮಯ ಕಡಿಮೆ ಇರ್ತದೆ, ಓದಿನ ಸಮಯ ಜಾಸ್ತಿ ಇರ್ತದೆ. ಈಶ್ವರಿ ಜೀವನದಲ್ಲಿ ಓದಿನ ಸಮಯ ಎಷ್ಟು? ಅರ್ಧ ಗಂಟೆ. ಆ ಅರ್ಧ ಗಂಟೆ. ಅರ್ಧ ಗಂಟೆ ಮುಲ್ಲಿ ಓದ್ಬಿಡ್ತೀರಾ ನೀವು? ಓದಿನ ಸಮಯ ಅರ್ಧ ಗಂಟೆಯಿಂದ 1 ಗಂಟೆ. ಉಳಿದಿರುವಂತ 18 24 ಗಂಟೆಯಲ್ಲಿ 6 ಗಂಟೆ ನಿದ್ದೆ ಮಾಡಿದೆ ಅಂತ ತಿಳ್ಕೊಳ್ಳಿ.
18 ಗಂಟೆ ನಿಮ್ಮ ಹತ್ರ ಇದೆ. ಓಕೆ, ನಿದ್ರೆಯಲ್ಲೂ ಕೂಡ ಸ್ವಪ್ನಗಳು ಬರ್ತಾ ಇರ್ತವೆ ಅಲ್ವಾ. 1 ಗಂಟೆ ಶಿಕ್ಷಣ, 23 ಗಂಟೆ ಏನ್ ಹೇಳಿ ಪರೀಕ್ಷೆ ನಿಮಗೆ. ಪ್ರತಿಯೊಂದು ಸೆಕೆಂಡು ಕೂಡ. ವಿಶೇಷವಾಗಿ ದೊಡ್ಡ ಪರೀಕ್ಷೆ ಬರೋದು ಯಾವಾಗ ದಿನದಲ್ಲಿ? ಮೇನ್ ಪೇಪರ್ ಬರೋದು ಯಾವಾಗ? ಯೋಗ ಕೂತ್ಕೊಂಡಾಗ. ಹಾ, ನೋಡಿ ಅನುಭವ ಇದೆ ಅಲ್ವಾ. ಯೋಗದಲ್ಲಿ ಕೂತ್ಕೊಂಡಾಗ್ಲೇನೆ ಮಾಯ ಬಂದ್ಬಿಡ್ತದೆ. ಯಾಕಂದ್ರೆ ಬೇರೆ ಸಮಯದಲ್ಲಿ ಮನಸ್ಸು ಬುದ್ಧಿ ಬೇರೆ ಕೆಲಸದಲ್ಲಿ ಎಂಗೇಜ್ ಆಗಿರೋದಕ್ಕೆ ಮಾಯೆ ಕಡೆ ನೋಡ್ಲಿಕ್ಕೆ ನಿಮ್ಗೆ ಏನಿರೋದಿಲ್ಲ, ಪುರ್ಸತ್ತೆ ಇರೋದಿಲ್ಲ. ಹೌದು ತಾನೆ? ಬಾಯಿಗೆ ಮಾತಾಡ್ಲಿಕ್ಕೂ ಕೂಡ ಆಗೋದಿಲ್ಲ, ಅದ ಕಡೆ ಗಮನ ಕೊಡ್ಲಿಕ್ಕೂ ಆಗೋದಿಲ್ಲ. ಯೋಗದಲ್ಲಿ ಕುತ್ಕೊಂಡಾಗ ಏನಾಗತ್ತೆ, ಶಾರೀರಿಕವಾಗಿ ಎಲ್ಲ ಕರ್ಮದಿಂದ ಮುಕ್ತರಾಗಿರ್ತೀರಿ. ಅವಾಗ ಮಾಯೆ ಏನ್ ಮಾಡ್ತದೆ, ಅದು ನಿಮ್ಮ ಕಡೆಗೆ ಗಮನವನ್ನ ಸೆಳೆಯತ್ತೆ. ನಿದ್ದೆ ನೋವು ಬಂದ್ಬಿಡ್ತದೆ, ಸುಸ್ತು ಆಗ್ಬಿಡ್ತದೆ, ನೋವು ಬಂದ್ಬಿಡ್ತದೆ, ಕೆಲಸಗಳ ನೆನಪಿಗೆ ಬರ್ತಾವೆ, ವ್ಯಕ್ತಿಗಳ ನೆನಪಿಗೆ ಬರ್ತಾವೆ, ವಿಕಾರಗಳು ಬರ್ತಾವೆ, ಎಲ್ಲನೂ ಬಂದ್ಬಿಡ್ತದೆ ಅಲ್ವಾ. ಇದೆಲ್ಲದಿಂದ ನಾನು ವಿಘ್ನರಹಿತನಾಗಬೇಕು ಅಂತಂದ್ರೆ ಆ ಸಮಯದಲ್ಲಿ ಯಾವ ಜ್ಞಾನವನ್ನ ಅಪ್ಲೈ ಮಾಡಬೇಕು ಅಂತ ನಮ್ಗೇನಾಗಿರ್ಬೇಕು, ಗೊತ್ತಿರಬೇಕಾಗ್ತದೆ. ಯಾವ ಜ್ಞಾನವನ್ನ, ಯಾವ ಶಕ್ತಿಯನ್ನ, ಯಾವ ರೀತಿ ಯೋಗದ ವಿಧಿವಿಧಾನಗಳನ್ನು ನಾನೇನ್ ಮಾಡಬೇಕು, ಅಳವಡಿಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸರಿ, ಆದ್ಮೇಲೆ ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ, ಚಳಿ ಇದೆ, ಅದು ವಿಘ್ನ ಹೌದೋ ಅಲ್ವೋ? ವಿಘ್ನ ಹೌದೋ ಅಲ್ವೋ? ಅಲ್ಲ, ರೆಡಿ ಆಗಿರ್ಬೇಕು. ಚಳಿ ಇದೆ ಇದೆ, ಅಂತ ಗೊತ್ತಿರುತ್ತೆ. ಚಳಿ ಇದೆ, ಅದು ನಿಮ್ಗೆ ತೊಂದರೆ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಚಳಿ ಇದೆ ಅಂತ ನೀವೇನ್ ಮಾಡ್ಬೇಕು, ನಿಮ್ಮನ್ನ ನೀವು ರೆಡಿ ಮಾಡ್ಕೊಂಡು ಹೋಗ್ಬೇಕು, ಸ್ವೆಟರ್ ಹಾಕೊಂಡು ಹೋಗ್ಬೇಕು. ಸರಿ, ಸ್ವೆಟರ್ ಹಾಕೊಂಡು ಹೋದ್ರಿ, ನಿಮ್ಗೆ ಚಳಿಯಿಂದ ರಕ್ಷಣೆ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು. ಸರಿ, ಹಾಗೆ ಸ್ವೆಟರ್ ಹಾಕೊಂಡಿದ್ದೀರಾ, ಮಧ್ಯಾಹ್ನ 12 ಗಂಟೆ ಆಯ್ತು, ಏನಾಗ್ತದೆ? ಅವಾಗ ವಿಘ್ನ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಆ ಸ್ವೆಟರ್ ಇಂದಾನೆ ಸ್ಟಾರ್ಟ್ ಆಯ್ತು. ಹೌದು. ಯಾವ ಸ್ವೆಟರ್ ನಿಮಗೆ ಒಂದು ಸಮಯದಲ್ಲಿ ನಿಮ್ಗೆ ವಿಘ್ನದಿಂದ ರಕ್ಷಣೆ ಸಿಕ್ಕಿತ್ತೋ ಅದೇ ಸ್ವೆಟರ್ ಇವತ್ತು ನಿಮಗೆ ಕೆಲವೊಂದು ಸಮಯದಿಂದ ಏನಾಗ್ತದೆ, ವಿಘ್ನಕ್ಕೆ ಕಾರಣ ಆಗ್ತಾ ಇರೋದು ಅದೇ ಸ್ವೆಟರ್ ಅಲ್ವಾ ಆತ್ಮೀಯರೇ. ಯಾವ ಮನುಷ್ಯಾತ್ಮರು ಸತ್ಯಯುಗ ತ್ರೇತಾಯುಗದಲ್ಲಿ ನಮ್ಮ ಜೊತೆಗಾರರಾಗಿದ್ರು ಅವರೇ ಇವತ್ತು ನಮ್ಗೇನಾಗ್ಬಿಡ್ತಾರೆ? ಅಣ್ಣವ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸೆಂಟ್ರಲ್ ಹೋದಾಗ ಸೆಂಟ್ರಲ್ ಟೀಚರ್ ಒಳ್ಳೆ ಪಾಲನೆ ಕೊಡ್ತಿದ್ರು, ಇವಾಗ ಅವ್ರ ಜೊತೆನೇ ಲೆಕ್ಕಾಚಾರಗಳು ಶುರು ಆಗ್ಬಿಟ್ಟಿದೆ. ಮದ್ವೆ ಆದಾಗ ಹೊಸದಲ್ಲಿ ಚೆನ್ನಾಗಿತ್ತು, ಮನೆಯವ್ರು ಟೂರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು, ಹನಿಮೂನಿ ಕರ್ಕೊಂಡು ಹೋಗ್ತಿದ್ರು, ಸೀರೆ ಕೊಡಿಸ್ತಾ ಇದ್ರು. ಇವಾಗ ಅವರಿಂದನೇ ಲೆಕ್ಕಾಚಾರ ಶುರು ಆಗ್ಬಿಟ್ಟಿದೆ. ಹೌದಲ್ವ? ಅಂದ್ರೆ ಯಾವ್ದು ಒಂದ್ ರೀತಿ ನಮ್ಗೆ ರಕ್ಷಣೆ ಸಿಗ್ತಾ ಇತ್ತು. ಮೊದ್ಲು ಸ್ವೀಟ್ ತಿಂದು ಚೆನ್ನಾಗಿರ್ತದೆ ರುಚಿ, ಅದೇ ಸ್ವೀಟ್ ಜಾಸ್ತಿ ಆಗ್ಬಿಟ್ಟು ಏನಾಗ್ಬಿಡ್ತದೆ? ಆ ಅಲ್ವಾ. ಅದಕ್ಕಾಗಿ ಆದ್ಮೇಲೆ ಕೆಲವೊಂದ್ಸಲ ವಸ್ತು ವ್ಯಕ್ತಿ ವಿಷಯಗಳು ಕೂಡ ನಮ್ಗೇನಾಗ್ತವೆ, ವಿಘ್ನವನ್ನ ದೂರ ಮಾಡ್ಲಿಕ್ಕೆ ಬಂದಿರುವಂತ ವಸ್ತುಗಳು ಕೂಡ ಏನಾಗ್ಬಿಡ್ತವೆ, ವಿಘ್ನಕ್ಕೆ ಕಾರಣೀಭೂತರಾಗಿರ್ತಾರೆ. ಅದಕ್ಕಾಗಿ ಈಗ ಮಧ್ಯಾಹ್ನ 12 ಗಂಟೆಗೆ ನನಗೆ ಸ್ವೆಟರ್, ಅದರಿಂದನೇ ವಿಘ್ನ ಬರ್ತಾ ಇದ್ದು, ನಾನೇನ್ ಮಾಡ್ಬೇಕು? ಅದನ್ನ ತೆಗೆದಾಕ್ಬೇಕಲ್ವಾ. ಓಕೆ, ಹಾಗೆ ಆದ್ಮೇಲೆ ನಮ್ಮ ಜೀವನದಲ್ಲಿ ಶರೀರ, ಪ್ರಪಂಚ ಎಲ್ಲ ಬೇಕಿತ್ತು ನಮಗೆ. ಈಗ ಬಾಬಾ ಹೇಳ್ತಾರೆ ಅದನ್ನೆಲ್ಲ ಉಪಯೋಗ ಮಾಡಿ ಅದು ನಾನು ನನ್ನತನ ಹೇಳುವಂತ ಮಾಲೀಕತ್ವವನ್ನ ತೆಗೆದಾಕಿ ಈಗ ಅದನ್ನ ಬಿಡಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಇವತ್ತು ಜ್ಞಾನವನ್ನ ಕೊಟ್ಟಿದ್ದಾರೆ. ಸತ್ಯುಗ ತೆಗೆದಾಗೋದ್ರಲ್ಲಿ ಬೇಕಿತ್ತು, ಯಾಕಂದ್ರೆ ಅಲ್ಲಿ ಶಾಂತಿ, ಸುಖ, ಆನಂದ, ಪ್ರೀತಿ ಎಲ್ಲ ಇತ್ತು, ಅವಾಗ ನಮ್ಗೆ ಬೇಕಿತ್ತು. ಈಗ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆ. ಇವಾಗ ಅದರಿಂದ ನಾವೇನ್ ಮಾಡ್ಬೇಕಾಗ್ತದೆ? ಡಿಟ್ಯಾಚ್ ಆಗ್ಬೇಕಾಗ್ತದೆ. ಅದಕ್ಕಾಗಿ ನಿರ್ವಿಘ್ನರಾಗಿರಬೇಕು ಅಂತಂದ್ರೆ ನಾನು ಯಾವ ಸಮಯದಲ್ಲಿ ಮುಖ್ಯವಾಗಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಮನಸ್ಸು ಮತ್ತು ಬುದ್ಧಿಯಿಂದ ಯಾವುದನ್ನ ಧರಿಸಬೇಕೋ ಯಾವುದನ್ನ ಧರಿಸಬಾರದು ಹೇಳುವಂತ ಪರಿಜ್ಞಾನ ನಮ್ಮಲ್ಲಿರ್ಬೇಕಾಗ್ತದೆ. ಇವತ್ತು ನಾವು ಹಣ ಸಂಪಾದನೆ ಮಾಡಿಬಿಟ್ಟು ಉಳಿತಾಯ ಮಾಡ್ಕೊಂಡು ಹೋದ್ರೆ ಮುಂದೆ ದೊಡ್ಡ ದೊಡ್ಡ ಖರ್ಚುಗಳು ಬಂದಾಗ ನಮ್ಗೆ ಕಷ್ಟ ಆಗತ್ತೋ ಆಗಲ್ವೋ? ಆಗಲ್ಲ ಅಲ್ವಾ. ಹಣ ಸಂಪಾದನೆ ಮಾಡಿದ್ದಿದೆ, ಖರ್ಚು ಬಂದು ಪೇಮೆಂಟ್ ಮಾಡಿಬಿಡ್ಬೋದು. 4 ದಿನಕ ಬಾದಶಾ ಅಂತ ಹೇಳ್ತಾರೆ, 4 ದಿನದ ಮಹಾರಾಜ ಅಂತ. ಇವತ್ತು ಸಂಪಾದನೆ ಮಾಡಿದ್ವಿ, ಇವತ್ತು ಖರ್ಚು ಮಾಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತಂದ್ರೆ ಏನಾಗ್ಬಿಡ್ತದೆ? ನಾಳೆ ಅವಶ್ಯಕತೆ ಇದ್ದಾಗ ನಿಮ್ಗೆ ಹಣ ಸಿಗೋದಿಲ್ಲ. ಅದಕ್ಕಾಗಿ
ಕೆಲವೊಂದು ಸಾಧನಗಳನ್ನ, ಹಣವನ್ನ, ದಿವ್ಯ ಗುಣಗಳನ್ನ, ಭಗವಂತನ ಶಕ್ತಿಯನ್ನ, ಆಶೀರ್ವಾದದ ಖಾತೆಯನ್ನ ನಮ್ಮ ಅಕೌಂಟ್ ಅಲ್ಲಿ ಏನ್ ಮಾಡಿ ಇಟ್ಕೊಳ್ಬೇಕು? ಜಮ ಜಮ ಮಾಡಿ ಜಮಾ ಮಾಡಿ ಇಟ್ಕೊಳ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವನ್ನ ಏನ್ ಮಾಡ್ಬೇಕು? ತ್ಯಜಿಸ್ಬೇಕು. ಆದಷ್ಟು ಬೇಗ ಕ್ಲೀನ್ ಮಾಡಾಕ್ಬೇಕು, ಬಿಸಾಕ್ಬೇಕು, ಅದನ್ನ ಇಡಬಾರ್ದು ಅದನ್ನ, ಅಲ್ವಾ? ಅದಕ್ಕೆ ಹೇಳ್ತಾರೆ, ಮನೆಯಲ್ಲಿ ಮಾವಿನ ಹಣ್ಣು ತಂದಾಗ ಕೊಳ್ತಿರೋ ಮಾವಿನ ಹಣ್ಣನ್ನು ಮನೇಲಿ ಇಟ್ಕೊಳ್ಬೇಕೋ ಬಿಸಾಕ್ಬೇಕೋ? ಬಿಸಾಕ್ಬೇಕು. ಬಿಸಾಕ್ ಇಟ್ಕೊಂಡ್ರೆ ಸ್ಮೆಲ್ ಎಲ್ಲವನ್ನು ಬರ್ತದೆ. ಕೊಳೆಸ್ಬಿಡ್ತದೆ, ಒಳ್ಳೆ ಮಾವಿನ ಹಣ್ಣು ಕೂಡ ಏನ್ ಮಾಡ್ಬಿಡ್ತದೆ? ಹಾಳು ಮಾಡ್ತದೆ. ಹಾಳು ಮಾಡ್ಬಿಡ್ತದೆ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿರ್ವಿಘ್ನ ಅಂತಂದ್ರೆ ವಿಘ್ನನೇ ಬರೋದಿಲ್ಲ ಅಂತಲ್ಲ, ಆ ವಿಘ್ನಗಳು ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಹೇಳುವಂತ ಶಕ್ತಿ, ಯೋಗ್ಯತೆ, ಸಾಮರ್ಥ್ಯ, ಅನುಭವ, ಜ್ಞಾನ, ವಿಧಿವಿಧಾನ ನಿಮಗೆ ಇರಬೇಕಾಗ್ತದೆ. ಟೂ ವೀಲರ್ ತಗೊಂಡು ಹೋದ ತಕ್ಷಣ ಎಲ್ಲ ಸರಿ ಇರ್ತದೆ ಅಂತ ಬಿಟ್ಟಲ್ಲ, ಅದ್ರ ಮಧ್ಯೆ ಅಡೆತಡೆಗಳು ಬಂದಾಗ ಆ ಟೂ ವೀಲರ್ನ ಹೇಗೆ ನಡೆಸಬೇಕು ಹೇಳುವಂಥದ್ದು ಜ್ಞಾನ ಏನಾಗಿರ್ಬೇಕು ನಿಮ್ಮ ಹತ್ರ ಇದ್ದಾಗ ಅದು ವಿಘ್ನ ಅಂತ ನಿಮಗೆ ಅನ್ಸೋದಿಲ್ಲ. ಆದ್ಮೇಲೆ ಈಗ ಪ್ರತಿಯೊಬ್ಬರನ್ನು ನಾವು ಆತ್ಮದ ರೂಪದಲ್ಲಿ ನೋಡ್ಬೇಕು, ಶರೀರದ ರೂಪದಲ್ಲಿ ನೋಡ್ಬೇಕು? ಆತ್ಮದ ರೂಪದಲ್ಲಿ. ಇವಾಗ ಆತ್ಮದಿಂದ, ಪ್ರಪಂಚದಿಂದ ನಾನು ತೆಗೆದುಕೊಳ್ಬೇಕು ಅಥವಾ ಅವರಿಗೆಲ್ಲ ಕೊಡಬೇಕು? ಕೊಡ್ಬೇಕು. ಯಾಕೆ? ತಗೊಂಡಿದ್ದೀವಲ್ವಾ ಅವ್ರ 7,000 ಹತ್ರ ಸಾಲ ಇದೆ ಸಾಲ. ಅಲ್ವಾ? ಮತ್ತೆ ನಮ್ಮ ಹತ್ರ ಇವತ್ತು ಸಂಪಾದನೆ ಇದೆ. ಸರಿ, ಒಂದು ಸಮಯ ಇತ್ತು, ನಾವು ಚಿಕ್ಕ ಮಕ್ಕಳಾಗಿದ್ವಿ, ನಮ್ಮ ಹತ್ರ ಹಣ ಇರ್ಲಿಲ್ಲ, ನಾವು ಅಪ್ಪ ಅಮ್ಮನ ಹತ್ರ ಪಕ್ಕದ ಮನೆ ತಗೊಳ್ತಾ ಇದ್ವಿ. ಈಗ ನಾವು ಸಂಪಾದನೆ ಮಾಡ್ತಿದ್ದೀವಿ, ನಮ್ಮ ಹತ್ರ ಹಣ ಇದೆ, ಈಗ ಏನ್ ಮಾಡ್ಬೇಕು? ಅಪ್ಪ ಅಮ್ಮನ ಹತ್ರ ತಗೊಳ್ಬೇಕು, ಅಪ್ಪ ಅಮ್ಮನಿಗೆ ಕೊಡ್ಬೇಕು. ಕೊಡ್ಬೇಕು. ಯಾಕೆ ಕೊಡ್ಬೇಕು? ಅರ್ಧ ಸಾಲ ತಗೊಂಡಿದ್ದೀವಿ. ತೆಗೆದುಕೊಂಡಿದ್ದೀವಿ. ಮೊದ್ಲು ಚಿಕ್ಕವರಿಂದ ಇಲ್ಲಿವರೆಗೆ ತಗೊಂಡಿದ್ದೀರಲ್ವಾ, ಅದನ್ನ ವಾಪಸ್ ಕೊಡ್ಬೇಕಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಪ್ರತಿದಿನ ರಾಜಯೋಗವನ್ನ ಮಾಡಿ ಭಗವಂತನ ಶಕ್ತಿಯನ್ನ ಪ್ರತಿದಿನ ಗೂಗಲ್ ಪೇ ಮೂಲಕ, ಫೋನ್ ಪೇ ಮೂಲಕ, ನಿರಾಕಾರ ರೂಪದಲ್ಲಿ ವಿಶ್ವದಲ್ಲಿ ಸರ್ವರಿಗೂ ಪೇಮೆಂಟ್ ಮಾಡ್ತಾರೋ ಅವರಿಗೆ ವಿಘ್ನಗಳು ಬರುವಂತ ಸಾಧ್ಯತೆಗಳು ಕಡಿಮೆ. ತುಂಬಾ ಕಡಿಮೆ ಅಲ್ವಾ? ಬ್ಯಾಂಕಲ್ಲಿ ನೀವು ಕರೆಕ್ಟಾಗಿ ಪೇಮೆಂಟ್ ಮಾಡ್ತಾ ಇದ್ದಿದ್ರೆ ಅವ್ರು ನಿಮ್ಗೆ ಸಾಲ ಇದೆ ಅಂತ ನೋಟಿಸ್ ಕಳಿಸ್ತಾರೋ ಕಳಿಸಲ್ವೋ? ಕಳಿಸಲ್ಲ. ಕಳ್ಸು. ನೋಟಿಸ್ ಯಾವಾಗ ಬರ್ತದೆ? ಪೇಮೆಂಟ್ ಸರಿಯಾಗಿ ಮಾಡಿಲ್ಲ ಅಂದ್ರೆ. ಅಲ್ವಾ? ಹಾಗೆ ಯಾವುದೋ ಆತ್ಮಗಳ ಜೊತೆಗೆ ಲೆಕ್ಕಾಚಾರಗಳಿದ್ದಾವೆ, ಕಾಯಿಲೆಗಳಿದ್ದಾವೆ, ಅಥವಾ ಅಸಫಲತೆ ಇದೆ ಅಂತಂದ್ರೆ ನಾನು ಆ ದಿನದಲ್ಲಿ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಲ್ಲ ಮತ್ತು ಅವರಿಗೆ ಪೇಮೆಂಟ್ ಮಾಡಿಲ್ಲ ಅಂತ ಅರ್ಥ. ಎಷ್ಟು ನಿಮ್ಮಲ್ಲಿ ಸಂಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೋ, ಉಳಿತಾಯ ಜಾಸ್ತಿ ಆಗ್ತಾ ಹೋಗುತ್ತೋ, ಆವಾಗ ಆತ್ಮೀಯರ ವಿಘ್ನಗಳು ಜಾಸ್ತಿ ಆಗ್ತಾವೋ ಕಡಿಮೆ ಆಗ್ತಾವೋ? ಕಡಿಮೆ ಆಗ್ತದೆ. ಓಕೆ, ವಿಘ್ನಗಳು ಕಡಿಮೆ ಆಗೋದು ಹೆಂಗ್ ಗೊತ್ತಾಗ್ತದೆ? ಯೋಗ ಚೆನ್ನಾಗಾಗ್ತದೆ. ಆ ಯೋಗ ಚೆನ್ನಾಗಾಗ್ತದೆ. ಯೋಗ ಚೆನ್ನಾಗಾಗ್ತದೆ. ಜೊತೆಯಲ್ಲಿ ತುಂಬಾ ಚಿಂತೆ ಬರ್ತಾ ಇದೆ, ತುಂಬಾ ಸಂಕಲ್ಪಗಳು ಬರ್ತಾ ಇದೆ, ಅದೇನರ್ಥ? ವಿಘ್ನಗಳು ಬರ್ತಾ ಇದಾವೆ ಅಂತ ಅಲ್ವಾ? ಬೆಂಗಳೂರಿನಲ್ಲಿ ಹೋಗಿರ್ತಾರೆ, ತುಂಬಾ ಟ್ರಾಫಿಕ್ ಇದೆ, ಅಯ್ಯೋ ಎಷ್ಟು ಟ್ರಾಫಿಕ್ ಅಪ್ಪ, ಅರ್ಧ ಕಿಲೋಮೀಟರ್ ಹೋಗ್ಲಿಕ್ಕೆ ಒಂದು ಗಂಟೆ ಬೇಕಾಯ್ತು ಅಂತ ಹೇಳ್ತೀವಿ ಅಲ್ವಾ? ಬೆಳಿಗ್ಗೆ 4 ಗಂಟೆಗೆ ಹೋಗಿ ರೋಡು ಎಲ್ಲ ಫುಲ್ ಖಾಲಿ ಅಲ್ವಾ? ಯಾರು ಇಲ್ಲ, ಸೀದಾ ಹೋಗ್ತಾರೆ, ಎಡಗಡೆನೂ ಇಲ್ಲ ಬಲಗಡೆಗೂ ಇಲ್ಲ, ಸಿಗ್ನಲ್ ಇಲ್ಲ, ಏನೂ ಇಲ್ಲ, ಸೀದಾ ಹೋಗ್ಬೋದು ತಾನೆ. ಅದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಯೋಗ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅಕ್ಕಪಕ್ಕದಲ್ಲಿ ಯಾವ್ದು ವೆಹಿಕಲ್ಗಳು ಇರೋಲ್ಲ ಅಂತ, ಎಲ್ಲ ಮಲ್ಕೊಂಡಿರ್ತಾರೆ ಅಂತ. ನೀವು ಸೀದಾ ಎಲ್ಲಿ ಹೋಗ್ಬೋದು, ಪರಧಾಮಕ್ಕೆ ಹೋಗ್ಬಿಡ್ಬೋದು. ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅಡೆತಡೆ ಕೊಟ್ಬಿಡ್ತಾವೆ, ಡ್ರೈವಿಂಗ್ ಮಾಡೋದು ಕಷ್ಟ ಆಗ್ಬಿಡ್ತದೆ. ಕೆಲವ್ರು ಬಂದು ಗುದ್ದೆ ಬಿಡ್ತಾರೆ ಅಲ್ವಾ, ಅಡ್ಡ ಬಂದ್ಬಿಡ್ತಾರೆ. ಅದಕ್ಕಾಗಿ ನಿಮ್ಗೆ ಏನಾಗತ್ತೆ, ಪ್ರವಾಸ ಮಾಡೋದು ಕಷ್ಟ ಆಗತ್ತೆ, ಸಮಯ ಹಿಡಿಯತ್ತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಪ್ರತಿದಿನ ರಾಜಯೋಗದಿಂದ ಸಂಪಾದನೆಯನ್ನ ಮಾಡಿ ಏನ್ ಮಾಡ್ತಾ ಹೋಗಿ, ಪೇಮೆಂಟ್ ಅನ್ನ ಮಾಡ್ತಾ ಹೋಗಿ. ಆ ನಂತರ ಯಾರೇ ಬಂದ್ರು ಕೂಡ ನಿಮ್ಮಲ್ಲಿ ಸ್ಟಾಕ್ ಜಮಾ ಇದ್ರೆ ನೀವು ಅವರಿಗೆ ಪೇಮೆಂಟ್ ಮಾಡ್ಬೋದು, ಅಥವಾ ಭಗವಂತನಿಗೆ ಎದುರುಗಡೆಗೆ ಇಟ್ಟಾಗ ಭಗವಂತ ಅವರಿಗೆ ಪೇಮೆಂಟ್ ಅನ್ನ ಮಾಡ್ತಾರೆ. ಭಗವಂತ ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಯಾವಾಗ? ಅವ್ರ ಜೊತೆಲಿ ನಾವು ಕರೆಕ್ಟ್. ಜೊತೆಲಿ ಇಟ್ಕೊಂಡಾಗ ಮಾಡೋದಿಲ್ಲ. ಈಗ ಬ್ಯಾಂಕ್ ಇರತ್ತೆ ಅಂತ ತಿಳ್ಕೊಳ್ಳಿ,
ಬ್ಯಾಂಕ್ನವರಿಗೆ ನೀವು ಗೂಗಲ್ ಪೇನೋ ಫೋನ್ ಪೇ ಮೂಲಕ ಚೆಕ್ ಅನ್ನೋ ಮೂಲಕ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಬ್ಯಾಂಕ್ನವ್ರು ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ನಮ್ ಯಾವಾಗ? ಖಾತೆ ಇದ್ರೆ ಮಾತ್ರ. ಆ ಉಳಿತಾಯ ಖಾತೆಯಲ್ಲಿ ಹಣ ಇದ್ರೆ ಮಾತ್ರ. ಹೌದಾ? ಕೆಲವೊಂದ್ಸಲ ಭಗವಂತ ಏನ್ ಮಾಡ್ತಾರೆ, ಅವ್ರ ಬ್ಯಾಂಕಿಂದ ಸ್ವಲ್ಪ ನಿಮ್ಗೆ ಲೋನು ಕೂಡ ಕೊಟ್ಟಿರ್ತಾರೆ. ಕರೆಂಟ್ ಅಕೌಂಟ್ ಇರ್ತದೆ ನೋಡಿ, ಕರೆಂಟ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಸ್ವಲ್ಪ ಲೋನ್ ಕೊಟ್ಟಿರ್ತಾರೆ. ಅಷ್ಟವರೆಗೆ ನೀವೇನ್ ಮಾಡ್ತಾ ಇರ್ಬೋದು, ಪೇಮೆಂಟ್ ಮಾಡ್ತಾ ಇರ್ಬೋದು. ಹಾಗೆ ಸ್ಟಾರ್ಟಿಂಗ್ ನಲ್ಲಿ ಬಾಬನ ಮಗು ಆದಾಗ ಸ್ವಲ್ಪ ಬಾಬಾ ಲೋನ್ ಕೊಟ್ಟಿರ್ತಾರೆ. ಅಣ್ಣವ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಆರಾಮಿತ್ತು, ಇವಾಗ ತುಂಬಾ ಕಷ್ಟ ಆಗ್ತಿದೆ. ಯಾಕೆ ಹೇಳಿ? ಈಗ ಬ್ಯಾಂಕಿನವ್ರು ಲೋನ್ ಕೊಡೋದನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ನಿಲ್ಸ್ಬಿಟ್ಟಿದ್ದಾರೆ. ನೀವು ಸಂಪಾದನೆ ಮಾಡ್ತಾ ಹೋಗ್ಬೇಕು, ಉಳಿತಾಯ ಮಾಡ್ತಾ ಹೋಗ್ಬೇಕು. ಉಳಿತಾಯ ಮಾಡಿದಾಗ ನಿಮ್ಮ ಅಕೌಂಟ್ ಇಂದ ಭಗವಂತ ಪೇಮೆಂಟ್ ಮಾಡ್ತಾರೆ ಹೊರತು ಅವ್ರ ಪೇಮೆಂಟ್ ಅನ್ನ ಅವರು ಮಾಡೋದಿಲ್ಲ. ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಇದ್ರೆ ನೀವು ಎಂದೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಆತ್ಮೀಯರೇ, ಒಂದು ಪ್ರಶ್ನೆ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಪೇಮೆಂಟ್ ಜಾಸ್ತಿ ಮಾಡ್ಬೇಕಾಗತ್ತೋ ಕಡಿಮೆ ಮಾಡ್ಬೇಕಾಗ್ತದೆ? ಜಾಸ್ತಿ ಮಾಡ್ಬೇಕು. ಜಾಸ್ತಿ. ಅದ್ಯಾಕೆ? ಎಲ್ಲ 2,500 ಸ್ವಚ್ಛ ಮಾಡ್ಕೊಳ್ಳಕ್ಕೆ ಲೆಕ್ಕಾಚಾರ. 5,000 ಲೆಕ್ಕಾಚಾರದಕ್ಕೆ ಎಲ್ಲರೂ ಬರ್ತಾರೆ, ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿ. ಯಾಕಂದ್ರೆ ಮನೆ ಹೋಗುವಂತ ಟೈಮ್ ಬಂದ್ಬಿಡ್ತಲ್ಲ. ಸರಿ, ಪೇಮೆಂಟ್ ಜಾಸ್ತಿ ಬೇಕು ಅಂತಂದ್ರೆ ಸಂಪಾದನೆ ಜಾಸ್ತಿ ಬೇಕೋ ಬೇಡವೋ? ಬೇಕು. ಬೇಕು ತಾನೆ. ಸಂಪಾದನೆ ಮಾಡಿಟ್ಟು ತಾನೇ ಪೇಮೆಂಟ್ ಮಾಡ್ಬೋದು. ಬಾಬಾ ಒಂದು ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ ನಿಮ್ಮ ಎದುರುಗಡೆ ಲಕ್ಷಾಂತರ ಕೋಟ್ಯಾಂತರ ಜನ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ? ನಿನ್ನೆ ನ್ಯೂಸ್ ಕೇಳಿದ್ರಾ? ಕುಂಭಮೇಳದಲ್ಲಿ ನಿನ್ನೆ ಎಷ್ಟು ಜನ ಸ್ನಾನ ಮಾಡಿದ್ರಂತೆ? ಆ 10,000 10 ಕೋಟಿ, 10 ಕೋಟಿ. ಸಾವಿರ ಅಲ್ಲ. ಎಷ್ಟು? 10 ಕೋಟಿ. 10 10 ಕೋಟಿ. ಕೋಟಿ. ಹಾಗಿದ್ರೆ ಈ ಕುಂಭಮೇಳ ಯಾಕೆ ಮಾಡಿದ್ರು ಬಾಬಾ? ಮುಂದೆ ಈ ರೀತಿ ನಾವು ನಿಮಿತ್ತರಾದಾಗ 10 ಕೋಟಿ ಜನನ ಒಂದಿನ ಸೇರ್ಸಬಹುದು. ಏನ್ ಮಾಡ್ಬೋದು? ಸೇರಿಸಲಿಕ್ಕೆ ಸಾಧ್ಯ. ಇವತ್ತೆಲ್ಲ ವ್ಯವಸ್ಥೆ ಆಗಿದೆ ತಾನೆ, ಎಲ್ಲ ಅನುಭವ ಆಗಿದೆ ತಾನೆ. ಆವಾಗ 10 ಕೋಟಿ ಜನ ನಿಮ್ಮ ಎದುರುಗಡೆಗೆ ಇದ್ದಾಗ, ಅವರು ಪೇಮೆಂಟ್ಗೆ ನಿಮ್ಮ ಎದುರುಗಡೆಗೆ ಬಂದಾಗ ಅವಾಗ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತೀರಾ? ಇಲ್ಲ, ಮೊದ್ಲೇ ಟೈಮ್ ಮಾಡಿ ಇರತ್ತಾ ನಿಮ್ಮ ಹತ್ರ? ಇಲ್ಲ. ಇರಲ್ಲ. ಇಲ್ಲ. ಅವಾಗ ಕೆಲಸ ಏನು? ಕೊಡೋದು ಪೇಮೆಂಟ್ ಮಾಡೋದಷ್ಟೇ. ಹಾಗೆ ಸಂಪಾದನೆ ಯಾವಾಗ ಮಾಡ್ಬೇಕು? ಈಗ ಅಲ್ವಾ? ಓಕೆ. 10 ಕೋಟಿ ಜನ ಆಗ್ತಾರೆ ಮೌನಿ ಅಮಾವಾಸ್ಯೆ ದಿನ ಅಂತ ಮೊದಲೇ ಎಷ್ಟೋ ದಿನದಿಂದ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇದೆ. ಅಷ್ಟು ಜನ ಬರ್ತಾರೆ ಅಂತ ಗೊತ್ತಿದ ಮೇಲೆ ಅದಕ್ಕೆ ತಕ್ಕಾಗಿ ಮೊದಲೇ ತಯಾರಿ ಮಾಡಿರ್ತಾರೋ ಮಾಡಿರಲ್ವೋ? ಮಾಡಿದ್ದಾಗ ತಾನೇ ಆ ಕರ್ಮ ಸರಿಯಾಗಿ ಆಗತ್ತೆ. ಅಂದ್ಮೇಲೆ ಆದ್ಮೇಲೆ ಮುಂದೆ ವಿಘ್ನಗಳು ಬರ್ತಾವೆ ಅಂತಂದ್ಮೇಲೆ ಅಷ್ಟು ಸೀರಿಯಸ್ ಆಗಿ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ಉಳಿತಾಯ ಮಾಡ್ತಾ ಇದ್ದೀರಾ? ಅಣ್ಣೋರೇ, ಏನು ಮಕ್ಕಳು ದೊಡ್ಡವಳು ಆಗ್ಬಿಟ್ಟಿದ್ದಾರೆ, ಮಗಳಿಗೆ ಮದ್ವೆ ಮಾಡ್ಬೇಕಲ್ಲ? ಹೌದು, ಮಾಡ್ಬೇಕು. ಊಟದ ದಿನದಿಂದನೇ ಸ್ಟಾರ್ಟ್ ಇರೋದು ಸಂಪಾದನೆ ಮಾಡ್ಲಿಕ್ಕೆ. ಆವಾಗಿಂದ ಇವ್ರಿಗೆ ಸೀರಿಯಸ್ನೆಸ್. ಯಾವ್ದಕ್ಕೆ? ಸಂಪಾದನೆ ಮಾಡೋದು. ಮಗಳ ಮದುವೆ ಮಾಡ್ಲಿಕ್ಕೆ ನಿಮ್ಗೆ ಸೀರಿಯಸ್ನೆಸ್ ಇದೆ, ಅದಕ್ಕೆ ಸ್ಥೂಲ ಸಂಪಾದನೆ ಮಾಡ್ಲಿಕ್ಕೆ ಸೀರಿಯಸ್ನೆಸ್ ಇದೆ, ಅದನ್ನು ಉಳಿತಾಯ ಮಾಡ್ಲಿಕ್ಕೆ ಸೀರಿಯಸ್ನೆಸ್ ಇದೆ. ಅದು ಯಾವ್ದಾದ್ರು ಸೀರಿಯಸ್ನೆಸ್ ಇಲ್ಲ? ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಮಾಡಬೇಕು, ಆತ್ಮದ ಅಕೌಂಟ್ ಸೆಟ್ಲ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ, ಸೀರಿಯಸ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಅಂದ್ಮೇಲೆ ವಿಘ್ನಗಳು ಬರ್ತಾವೋ ಬರಲ್ವೋ? ಬರ್ತವೆ. ಅಂದ್ಮೇಲೆ ನಿರ್ವಿಘ್ನವಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಪೇಮೆಂಟ್ ಮಾಡ್ತಾವೋ? ಪೇಮೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಉಳಿತಾಯ. ಉಳಿತಾಯ ಮೊದಲು ಸಂಪಾದನೆ ಮಾಡ್ಬೇಕಲ್ಲ. ಸಂಪಾದನೆ ಮಾಡ್ಬೇಕು. ಸಂಪಾದನೆ ಎಷ್ಟಿರ್ಬೇಕು? ಬರ್ಬೇಕು. ಪ್ರತಿದಿನ ಮಾಡುವಂತ ಖರ್ಚಿನಿಗಿಂತ ಸಂಪಾದನೆ ಜಾಸ್ತಿ ಇರ್ಬೇಕು. ಎಷ್ಟು ಸಂಪಾದನೆ ಮಾಡ್ಬೇಕು ಹೇಳ್ತಾರೆ ಬಾಬಾ? ಪದುಮದ ಎಷ್ಟೊತ್ತಲ್ಲಿ? ಸೆಕೆಂಡ್ 1 ಸೆಕೆಂಡ್ ಅಲ್ಲಿ ಪದುಮದಷ್ಟು ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಅಷ್ಟು ಸಾಲ ಇದೆ ಮಕ್ಕಳೇ ನಿಮ್ದು. ವಿಶ್ವ ಕಲ್ಯಾಣ ಮಾಡ್ಬೇಕಲ್ವಾ? ವಿಶ್ವದ ಮೇಲೆ ರಾಜ್ಯಭಾರ ಮಾಡ್ಬೇಕಲ್ವಾ? ವಿಶ್ವದ 3 ಲೋಕ ಯೋಚನೆ ಮಾಡಿ, 3 ಲೋಕದ ಒಂದೊಂದು ಕಣಕಣಗಳಿಂದ ಏನೇನ್ ತಗೊಂಡಿದ್ದೀರಿ ನೀವು? ಹಣ್ಣು, ಹಾಲು, ತರಕಾರಿ, ಗಾಳಿ, ಬೆಳಕು, ಖನಿಜ, ಬಂಗಾರ, ಬಟ್ಟೆ, ಊಟ, ತಿಂಡಿ ತಗೊಂಡಿದ್ದೀರಾ ಇಲ್ವಾ? ಪೇಮೆಂಟ್ ಮಾಡಿದ್ದೀರಾ? ಇಲ್ಲ. ಮಾಡಿಲ್ಲ.
ಹ್ಮ್. ಅಕ್ಕಿ ಎಷ್ಟು ಫ್ರೀ ಉಳಿತಾಯ ಕೊಟ್ಬಿಡ್ತಾನ ಆಗಿದೆ ಅಂಗಡಿ ಅಂತ ಅವನು? ಗೊತ್ತಿಲ್ಲ. ಅಕ್ಕಿ ಫ್ರೀಯಾಗಿ ಕೊಟ್ಬಿಡ್ತಾನ ಅಂಗಡಿ ಅವನು? ಹಣ್ಣು ಫ್ರೀಯಾಗಿ ಕೊಟ್ಬಿಡ್ತಾನ? ಕೊಡಲ್ಲ. ಇಲ್ಲ. ಪೇಮೆಂಟ್ ಮಾಡಿದಿರೋ ಮಾಡಿಲ್ವೋ? ಮಾಡಿದ್ವಿ. ಮಾಡಿದೀವಿ ಆ ಆ ಮಾಡಿದೀವಿ ಆದ್ರೆ ಎಷ್ಟು ಉಳಿತಾಯ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸುಲಭವಾಗಿ ಎಷ್ಟು ಮಾಡಿದ್ವಿ. ಉಳಿದಿದೆ ಅಂತ ಗೊತ್ತಾಗೋದಿಲ್ಲ, ಬಂದಾಗ್ಲೇ ಗೊತ್ತಾಗುತ್ತೆ. ನೋಡಿ, ನೀವು ಪೇಮೆಂಟ್ ಮಾಡಿದ ಮನುಷ್ಯಾತ್ಮರಿಗೆ ನೀರಿಗೆ ಏನಾದ್ರು ಪೇಮೆಂಟ್ ಮಾಡಿದ್ದೀರಾ? ಇಲ್ಲ ಇಲ್ಲ ಮಾಡಿಲ್ಲ. ಇಲ್ಲ ಗಾಳಿ ಕೊಟ್ಟಿದ್ದೀರಾ? ಇಲ್ಲ. ಮಾಡಿಲ್ಲ. ಸೂರ್ಯನ ಬೆಳಕಿ ಕೊಟ್ಟಿದ್ದೀರಾ? ಇಲ್ಲ ಮಾಡಿಲ್ಲ. ಅದೆಲ್ಲ ಸಾಲ ಆಗಿದೆಯೋ ಆಗಿಲ್ವೋ? ಆಗಿದೆ ಆಗಿದೆ. ಆಗಿದೆ. ತಗೊಂಡಿದ್ಯಾರು? ನಾವೇ ನಾವೇ. ಪೇಮೆಂಟ್ ಯಾರು ಕೊಡ್ಬೇಕು? ನಾವೇ ನಾವೇ. ಕೊಡ್ಬೇಕು. ಯಾವಾಗ? ಈಗ್ಲೇ ಈಗ. ಕೊಡ್ಬೇಕು. ಕೊಡ್ತಾ ಇದ್ದೀವಾ? ಇಲ್ಲ. ಶುರು ಮಾಡಿದೀವಿ ಅಷ್ಟೇನೆ. ಪೇಮೆಂಟ್ ಮಾಡೋ ಟೈಮಲ್ಲಿ ನಮ್ಗೆ ಇಷ್ಟು ನಿದ್ರೆ ಬರ್ತದ, ಇಷ್ಟು ಜವಾಬ್ದಾರಿ ಇದ್ರೆ ನಿದ್ದೆ ಬರ್ತದ, ಇಷ್ಟು ಸಾಲ ಇದ್ರೆ ನಿದ್ದೆ ಬರುತ್ತಾ? ಅವಾಗ ಹೇಳ್ತಾರೆ, ಹಾ ಅಷ್ಟೆಲ್ಲ ಪೇಮೆಂಟ್ ಮಾಡಬೇಕು, ಜವಾಬ್ದಾರಿ, ಸಾಲ ಎಲ್ಲಿಂದ ಬರ್ತದೆ? ಸೀರಿಯಸ್ನೆಸ್ ಇಲ್ಲ ಅಂತ ಅರ್ಥ ಆದ್ಮೇಲೆ. ಈಗ ನೀವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದೆ ಈ ರೀತಿ ಒಂದು ವಾತಾವರಣ ಬರ್ತದೆ. ಆದ್ಮೇಲೆ 70-80 ವರ್ಷ ಆದಾಗ ಜನ ಪೇಮೆಂಟ್ ಕೊಡಿ ಅಂತ ಬಂದಾಗ ಅವಾಗ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ತಲೆ ಕೆಲಸನೇ ಮಾಡೋದಿಲ್ಲ. ಕೆಲಸ ಯಾರು ಕೊಡ್ತಾರೆ ನಿಮ್ಗೆ? ಮನೇಲಿ ಯಾರು ನಿಂತ್ಕೊಂಡಿದ್ದಾರೆ? ಸಾಲಗಾರ. ಸಾಲಗಾರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಕೈ ಕಾಲು ಗಟ್ಟಿ ಇದ್ದಾಗ ಈಗಲೇ ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು, ಉಳಿತಾಯ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಿರ್ವಿಘ್ನ ಅಂತಂದ್ರೆ ಏನು ಅಂತಂದ್ರೆ, ನನ್ನ ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ಪ್ರತಿದಿನ ಏನು ನಾನು ಪೇಮೆಂಟ್ ಅನ್ನ ಮಾಡಬೇಕು, ಅದನ್ನು ನಾನು ಈಶ್ವರೀಯ ಸಂಪಾದನೆಯಿಂದ, ರಾಜಯೋಗದಿಂದ, ಉಳಿತಾಯದ ಖಾತೆಯಿಂದ, ಆಶೀರ್ವಾದದಿಂದ, ಸೇವೆಯ ಫಲದಿಂದ ಪೇಮೆಂಟ್ ಅನ್ನ ಮಾಡಿ ಅದರಿಂದ ನಾನು ಹೊರಗಡೆಗೆ ಬಂದು ನನ್ನ ಜೀವನದಲ್ಲಿ ಸಫಲತೆ ಬಂದರೆ ಅದಕ್ಕೇನ್ ಹೇಳ್ತಾರೆ? ನಿರ್ವಿಘ್ನ ಅಂತ. ವಿಘ್ನ ಬರೋದೇ ಇಲ್ಲ ಅಂತಲ್ಲ, ವಿಘ್ನ ಬರ್ತದೆ. ದಿನದಿಂದ ದಿನಕ್ಕೆ ವಿಘ್ನಗಳು ಜಾಸ್ತಿ ಆಗ್ತಾವೆ. ಅದು ಎಷ್ಟೇ ವಿಘ್ನಗಳು ಬಂದ್ರು ಕೂಡ ಆ ವಿಘ್ನವನ್ನ ಪರಿಹಾರ ಮಾಡಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಸಂಪಾದನೆ ಜಾಸ್ತಿ ಮಾಡಬೇಕು, ಖರ್ಚನ್ನ ಕಡಿಮೆ ಮಾಡಬೇಕು, ಉಳಿತಾಯ ಜಾಸ್ತಿ ಮಾಡ್ಬೇಕು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಉಳಿತಾಯ ಮಾಡಿ ನನ್ನ ಕೈಲಿ ಕೊಟ್ಬಿಡಿ, ಯಾರಿಗೆಷ್ಟು ಪೇಮೆಂಟ್ ಮಾಡಬೇಕು ನಾನು ಕೊಡ್ತೇನೆ. ಅದಕ್ಕೆ ನಾನು ನಿಮ್ಮ ಹತ್ರ ಕಮಿಷನ್ ಅನ್ನ, ಸಂಬಳವನ್ನ ತೆಗೆದುಕೊಳ್ಳೋದಿಲ್ಲ. ಬಾಬಾ ಒಬೇಡಿಯಂಟ್ ಸರ್ವೆಂಟ್. ಅದಕ್ಕಾಗಿ ಎಷ್ಟು ನಾವು ನಿರ್ವಿಘ್ನವಾಗಿರ್ತೀವೋ ಅಷ್ಟು ಸಫಲತೆಯ ಅನುಭವ, ಒಂದೊಂದು ಸೆಕೆಂಡ್ ನಲ್ಲಿ ಪದಮದಷ್ಟು ಸಂಪಾದನೆಯ ಅನುಭವ ನಮಗೆ ಆಗ್ತಾ ಇರ್ತದೆ. ಪರಿಶ್ರಮ ಅಂತ ಅನ್ಸೋದಿಲ್ಲ, ಕಷ್ಟ ಅಂತ ಅನ್ಸೋದಿಲ್ಲ, ಹೆಚ್ಚಿಗೆ ಚಿಂತೆ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಮತ್ತೆ ಯಾರ್ದ ಸಾಲ ಕೇಳೋದಪ್ಪ ಅಂತ ಚಿಂತೆ. ಖರ್ಚು ಬಂದ್ಮೇಲೆ ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಮಾಡು. ನಿಮ್ಮ ಹಣದಿಂದಲೇ ಖರ್ಚು ಮಾಡ್ಬೇಕು. ನೀವು ಯಾರನ್ನ ಕೇಳಬೇಕು? ಯಾರನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಹಣ ತೆಗೀರಿ, ಪೇಮೆಂಟ್ ಮಾಡಿ ಅಲ್ವಾ? ಕೆಲವೊಂದ್ಸಲ ಹೆಣ್ಮಕ್ಳು ಏನ್ ಮಾಡ್ತಾರೆ, ಸ್ವಂತ ಸಂಪಾದನೆ ಮಾಡ್ತಾ ಇರ್ತಾರೆ. ಓಕೆ, ಬಂಗಾರದ ನೆಕ್ಲೆಸ್ ತಗೊಂಡ್ ಬರ್ತಾರೆ, ಸೀರೆ ತಗೊಂಡ್ ಬರ್ತಾರೆ. ಮನೆಯವ್ರು ಕೇಳ್ತಾರೆ, ಯಾಕ್ರಿ ತಗೊಂಡ್ ಬಂದ್ರಿ? ನೀವೇನ್ ಹೇಳ್ತೀರಿ? ನಾನ್ ಸಂಪಾದನೆ ಮಾಡಿ ನಾನ್ ತಗೊಂಡ್ ಬರ್ತೇನೆ, ನೀವ್ ಯಾರು ಕೇಳಲಿಕ್ಕೆ? ನೀವ್ ಯಾಕೆ ಕೊಡ್ಸಿದಿರಿ? ಎಷ್ಟು ಅಧಿಕಾರದಿಂದ ಹೇಳ್ತಿರ್ತಾನೆ ನನ್ನ ಸಂಪಾದನೆ ಅಂತ. ಹಾಗೆ ಆದ್ಮೇಲೆ ಸ್ಥೂಲ ಸಂಪಾದನೆಗೆ ಅಷ್ಟು ಅಧಿಕಾರ ಇರಬೇಕಾದ್ರೆ ಸೂಕ್ಷ್ಮ ಸಂಪಾದನೆಯಲ್ಲೂ ಕೂಡ ಏನಿರ್ಬೇಕು? ಅಧಿಕಾರ. ನೋಡಿ, ಸಂಪಾದನೆ ಮಾಡಿ ಮಾಡದೆ ಹೋಗ್ಲಿ, ಪ್ರತಿದಿನ ಏನಿರ್ತದೆ? ಪೇಮೆಂಟ್ ಮಾಡಲೇಬೇಕು. ಪರಂಧಾಮದಿಂದ ಕೆಳಗಡೆ ಗಿಳಿದ್ರಿ ಅಂತಂದ್ರೆ ಪ್ರತಿ ಸೆಕೆಂಡ್ ಏನ್ ಮಾಡ್ಬೇಕು? ಪೇಮೆಂಟ್ ರನ್ನಿಂಗ್ ಆಗ್ತಾ ಇರ್ತದೆ. ಅದಕ್ಕಾಗಿ ಸಂಪಾದನೆ ಮಾಡುವಂತ ಸಮಯ ಹೀಗಿದೆ. ಗಾಯನ ಮಾಡೋದು, ಹೊಗಳೋದು, ವರ್ಣನೆ ಮಾಡೋದು ಸಂಪಾದನೆ ಅಲ್ಲ. ಮುಡ್ಲಿ ಕೇಳೋದು ಸಂಪಾದನೆ ಹೌದೋ ಅಲ್ವೋ? ಜ್ಞಾನ ಸಂಪಾದನೆ. ಮುಡ್ಲಿ ಕೇಳೋದು ಸಂಪಾದನೆ ಹೌದೋ ಅಲ್ವೋ? ಹೌದು, ಸಂಪಾದನೆ. ಹೌದು. ಸ್ಕೂಲಲ್ಲಿ ಹೋಗ್ಬಿಟ್ಟು ಕಾಲೇಜಲ್ಲಿ ನೀವು ಪಾಠ ಕೇಳ್ತಾರೆ, ನಿಮ್ಗೆ ದುಡ್ಡು ಸಿಗ್ತದಲ್ವಾ? ಜ್ಞಾನ ಸಿಗುತ್ತಲ್ಲ, ಆ ಜ್ಞಾನ ಸಿಗುತ್ತದೆ. ಜ್ಞಾನ ಅಲ್ಲ, ಸಂಪಾದನೆ ಅಂತಂದ್ರೆ ಏನು? ಜ್ಞಾನ ಅಲ್ಲ, ನಾನು ಕೇಳ್ತದ ಹಣ. ಸ್ಕೂಲಿಗೆ ಹೋಗ್ಬಿಟ್ಟು ಪಾಠ ಓದ್ತಾ ಇದ್ದೆ, ನಿಮ್ಗೆ ಹಣ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಿಗಲ್ಲ.
ಹಣ ಯಾವಾಗ ಸಿಗ್ತದೆ? ಕೆಲಸ ಅಲ್ಲಿ ಕೇಳಿರುವಂತ ಜ್ಞಾನವನ್ನು ದಿನನಿತ್ಯದ ಜೀವನದಲ್ಲಿ ತರಬೇಕು. ಅವಾಗ ಏನಾಗ್ತದೆ? ಸಂಪಾದನೆ ಆಗ್ತದೆ. ಹಾಗೆ ಜ್ಞಾನ ಕೇಳುವಂತ ಸಮಯ ಸಂಪಾದನೆ ಅಲ್ಲ. ಬಾಬನ ಹತ್ರ ಜಗಳ ಮಾಡಿದ್ರೆ ಅದು ಸಂಪಾದನೆ ಅಲ್ಲ. ಬಾಬನ ಹತ್ರ ಬೇಡಿದ್ರೆ ಅದು ಸಂಪಾದನೆ ಅಲ್ಲ. ಬಾಬನ ಜೊತೆ ಗಾಯನ ಮಾಡಿದ್ರೆ ಸಂಪಾದನೆ ಅಲ್ಲ. ಬೇರೆಯವ್ರಿಗೆ ಈಶ್ವರಿ ಜ್ಞಾನ ಹೇಳಿದ್ರೆ ಸಂಪಾದನೆ ಅಲ್ಲ. ಭಗವಂತ ನೆನಪಿನಲ್ಲಿ ಅಡಿಗೆ ಮಾಡಿದ್ರೆ ಸಂಪಾದನೆ ಅಲ್ಲ. ಸಂಪಾದನೆ ಯಾವುದು? ನಿಮ್ಗೆ ಹಣ ಕಾರ್ಯದಲ್ಲಿ ಯಾವಾಗ ತರೋದು. ಸಿಗ್ತದೆ? ಹ ಕಾರ್ಯದಲ್ಲಿ ತರೋದು. ಏನನ್ನ ಯಾವ್ದನ್ನ ಕಾರ್ಯದಲ್ಲಿ ತರೋದು? ನಾವು ಮುರಳಿ ಏನ್ ಕೇಳಿದೀವೋ ಅದನ್ನ ಕಾರ್ಯದಲ್ಲಿ ತರೋದು. ಸಂಪಾದನೆ ಬಾಬಾ ಯಾವಾಗ ಸಿಗ್ತದೆ ಅಂತಂದ್ರೆ ಭಗವಂತನಲ್ಲಿರುವಂತ ಶಕ್ತಿಯನ್ನ ನೀವು ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತವಾದಾಗ ಭಗವಂತ ನಿಮ್ಗೆ ಆವಾಗ ಆ ಸಂಪಾದನೆಯ ಫಲ ಸಂಬಳದ ರೂಪದಲ್ಲಿ, ಕಮಿಷನ್ ರೂಪದಲ್ಲಿ ಏನ್ ಮಾಡ್ತಾರೆ? ಲಾಭದ ರೂಪದಲ್ಲಿ ಕೊಡ್ತಾರೆ. ಸರಿ, ಭಗವಂತನ ಶಕ್ತಿನ ನೀವು ತಿಂತಾ ಕೂತ್ಕೊಂಡ್ರೆ ಸಂಪಾದನೆ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಂಪಾದನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೊಡ್ಬೇಕು, ವ್ಯಾಪಾರ ಮಾಡ್ಬೇಕು ತಾನೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ಎಷ್ಟು ಸಂಪಾದನೆ ಮಾಡ್ತಿರೋ, ಎಷ್ಟು ಬೇರೆಯವ್ರಿಗೆ ಕೊಡ್ತಿರೋ, ಎಷ್ಟು ಲಾಭ ಮಾಡ್ತಿರೋ, ಎಷ್ಟು ಉಳಿತಾಯ ಅಕೌಂಟ್ ಅಲ್ಲಿ ಇಡ್ತಿರೋ, ಅಷ್ಟು ನಿಮ್ಮ ಜೀವನ ಏನಾಗ್ತದೆ? ನಿರ್ವಿಘ್ನ. ವಿಘ್ನ ಬರೋದಿಲ್ಲ ಅಂತಲ್ಲ, ಮೊದ್ಲಿನಕ್ಕಿಂತ ಹೆಚ್ಚಿಗೆ ಏನಾಗ್ತದೆ? ವಿಘ್ನಗಳು ಬರ್ತವೆ. ಮೊದ್ಲಿನ ಹೆಚ್ಚಿಗೆ ಕಾಯಿಲೆಗಳು ಬರ್ತವೆ. ಮೊದ್ಲಿನಕ್ಕಿಂತ ಹೆಚ್ಚಿಗೆ ಲೌಕಿಕದವ್ರು ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅಪೋಸಿಷನ್ ಬರ್ತದೆ. ಅದು ಕಡಿಮೆ ಅಂತ ಅಲೌಕಿಕದವ್ರ ಜೊತೆದು ಲೆಕ್ಕಾಚಾರಗಳು ಏನಾಗ್ತವೆ? ಆರಂಭ ಆಗ್ತವೆ. ಆದ್ರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅದೆಲ್ಲ ಬರ್ತಾ ಇದೆ ಅಂದ್ರೆ ಏನರ್ಥ? ಬಹಳ ಜಾಸ್ತಿ. ಸಂಪಾದನೆ ಕಡಿಮೆ ಆಗಿದೆ ಅಂತ ಲೆಕ್ಕ. ಯೋಗ ಕಡಿಮೆ ಆಗಿದೆ ಅಂತ ಲೆಕ್ಕ. ಎಷ್ಟು ಯೋಗ ಜಾಸ್ತಿ ಮಾಡ್ತಾ ಹೋಗ್ತಿರೋ ಅಷ್ಟು ವಿಘ್ನಗಳೆಲ್ಲ ಏನಾಗ್ತವೆ? ಪರಿಹಾರ ಆಗ್ತವೆ. ಅದಕ್ಕಾಗಿ ಇನ್ನು ಮೇಲೆ ಸದಾ ಸಂಪಾದನೆ ಜಾಸ್ತಿ ಮಾಡ್ಕೊಳ್ಳಿ, ಸದಾ ವಿಘ್ನಜೀತರಾಗಿರಿ, ಸದಾ ನಿರ್ವಿಘ್ನರಾಗಿರಿ. ಓಕೆ, ಅಚ್ಚಾ. ಓಂ ಶಾಂತಿ.